ಇನ್ನು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು. ಆ ವಿಚಾರಕ್ಕೆ ಇದೀಗ ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ನಗರದಾದ್ಯಂತ ಅಂಗಡಿಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಆಲ್ರೆಡಿ 5ನೇ ದಿನಕ್ಕೆ ಕಾಲಿಟ್ಟಿದೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ. ವ್ಯಾಪಾರಿಗಳು ಸಿಡಿದೆದ್ದಿದ್ದಾರೆ. ಎಲ್ಲೆಲ್ಲಿ ಅಂಗಡಿಗಳಿದ್ವು ಆ ಎಲ್ಲ ಅಂಗಡಿಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಆಮೇಲೆ ತೆರವು ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಫುಟ್ಪಾತ್ ತೆರವನ್ನ ಖಂಡಿಸಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಜುಲೈ 8ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಬೆಂಗಳೂರಿನ ವಿವಿಧ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳಿಂದ ಹೋರಾಟವನ್ನ ಮಾಡೋದಕ್ಕೆ ಹೊರಟಿರುವಂತದ್ದು. 6ನೇ ದಿನಕ್ಕೆ ಕಾಲಿಟ್ಟಿದೆ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ. 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ತೆರವು ಕಾರ್ಯಾಚರಣೆ. ಈಗಾಗಲೇ 270ಕ್ಕೂ ಅಧಿಕ ಕಿಲೋಮೀಟರ್ ವ್ಯಾಪ್ತಿಯ ಒತ್ತುವರಿ ತೆರವನ್ನ ಮಾಡಲಾಗಿದೆ. ಒತ್ತುವರಿ ತೆರವು ಸಂದರ್ಭದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಜೊತೆ ವ್ಯಾಪಾರಿಗಳು ವಾಗ್ವಾದವನ್ನ ಕೂಡ ನಡೆಸಿದ್ರು. ಇದೀಗ ಅದೆಲ್ಲವೂ ಕೂಡ ಆಗಿದ ನಂತರ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂತದ್ದು. ಯಾಕಂತ ಅಂದ್ರೆ ಇಲ್ಲಿ ಸರ್ಕಾರ ಮಾಡ್ತಾ ಇರುವಂತದ್ದು ಸರಿನೇ, ಪಾದಾಚಾರಿಗಳಿಗೆ ಅನುವನ್ನ ಮಾಡಿಕೊಡ್ಬೇಕು, ಫುಟ್ಪಾತ್ ನಲ್ಲಿ ಓಡಾಡಬೇಕಾಗಿರುವಂತದ್ದು ಪಾದಾಚಾರಿಗಳೇ, ಅದೆಲ್ಲವೂ ಕೂಡ ಒಪ್ಕೊಳ್ಳುವಂತ ವಿಚಾರ. ಆದ್ರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ವರ್ಷಾನುಗಟ್ಟಲೆ ಅದನ್ನೇ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇರುವಂತವ್ರಿಗೆ ವ್ಯವಸ್ಥೆಯನ್ನ ಏನ್ ಮಾಡ್ಕೊಟ್ಟಿದೆ ಸರ್ಕಾರ? ಸಪರೇಟ್ ಆದಂತ ವೆಂಡಿಂಗ್ ಝೋನ್ ಅನ್ನ ಮಾಡ್ಕೊಡ್ಬೇಕಾಗಿತ್ತು. ವೆಂಡಿಂಗ್ ಝೋನ್ ಮಾಡ್ಕೊಡುವಂತ ಕಾರ್ಯವನ್ನ ಸರ್ಕಾರ ಮಾಡಿದ್ಯಾ? ಇವ್ರಿಗೆ ಅಂತ ಟೌನ್ ವೆಂಡಿಂಗ್ ಕಮಿಟಿಗಳನ್ನ ಮಾಡಬೇಕು, ಆ ಕಮಿಟಿಗಳನ್ನ ಮಾಡಿದ್ಯಾ ಸರ್ಕಾರ? ವೆಂಡಿಂಗ್ ಕಾರ್ಡ್ಗಳನ್ನ ಕೊಡ್ಬೇಕಾಗತ್ತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ, ಅದ್ಯಾವುದನ್ನು ಕೂಡ ಕೊಟ್ಟಿಲ್ಲ. ವೆಂಡಿಂಗ್ ಝೋನ್ ಅಂತೂ ಸಪರೇಟ್ ಆಗಿ ಮಾಡೇ ಕೊಟ್ಟಿಲ್ಲ. ಆಲ್ರೆಡಿ ನೀವು ತೆರವು ಕಾರ್ಯಾಚರಣೆಗೆ ಹೋಗ್ತೀರಾ ಅಂತ ಅಂದ್ರೆ ಇಷ್ಟು ವರ್ಷ ಅದನ್ನೇ ನಂಬ್ಕೊಂಡು ಅಲ್ಲೇ ಜೀವನವನ್ನ ಮಾಡ್ತಿದ್ದಂತ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿಗೆ ಹೋಗ್ಬೇಕು? ಏನ್ ಮಾಡ್ಬೇಕು? ಅವರ ಮುಂದಿನ ಜೀವನ ಏನು? ನಾವೆಲ್ಲವನ್ನೂ ಕೂಡ ಫಾರಿನ್ ಕಲ್ಚರ್ ಅನ್ನ ಏಕದಮ್ ಇಲ್ಲಿಗೆ ತರ್ತೀವಿ ಅಂತ ಅಂದ್ರೆ ಅದು ಬಹಳ ಕಷ್ಟವಾಗಿರುವಂತ ವಿಚಾರ. ಭಾರತದಲ್ಲಿ ಬಡವರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಇರ್ತಾರೆ. ಅದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಪಾದಾಚಾರಿಗಳನ್ನ ಫುಟ್ಪಾತ್ ನಲ್ಲಿ ಓಡಾಡೋದಕ್ಕೆ ಅನುವನ್ನ ಮಾಡ್ಕೊಡೋದಿದೆಯಲ್ಲ, ಅದು ತುಂಬಾ ಕಷ್ಟಕರವಾದಂತಹ ವಿಚಾರ.